ನೆಕ್ಸ್ಟ್ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದಾವ್ದು ನಮಗೆ ಇಂಪಾರ್ಟೆಂಟ್ ಅಂತ ಆಗ್ಬಿಟ್ಟು ನೋಡ್ಕೊಳ್ಳೋಣ. ಅಗೇನ್ ಇದರಲ್ಲಿ ಕೆಲವೊಂದು ಟಾಪಿಕ್ಸ್ ಅಷ್ಟೇ ಹಾಕೊಂಡಿರುವಂತದ್ದು, ಯಾಕಂತಂದ್ರೆ ಸಿಕ್ಕಾಪಟ್ಟೆ ಡೈವರ್ಸ್ ಇದೆ ಇದು. ಇದರಲ್ಲಿ ಸಖತ್ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಗೆ ಡಿಸ್ಪ್ಯೂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲ ರಿಪೋರ್ಟ್ಸ್ ರ್ಯಾಂಕ್ಸ್ ಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ರೀಸೆಂಟ್ ಮೆಂಬರ್ಸ್ ಯಾರಾಗಿದ್ದಾರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇಂದು, ಎಕ್ಸಾಂಪಲ್ ನ್ಯಾಟೋಗೆ ಲೇಟೆಸ್ಟ್ ಮೆಂಬರ್ ಯಾರು, ಆ ತರದ್ದು ಸಾರ್ಕಿನ ಮೆಂಬರ್ಸ್ ಯಾರ್ಯಾರು, ಇಲ್ಲ ಅಂತಂದ್ರೆ ನಮ್ಗೆ ಬ್ರಿಕ್ಸ್ ಅಲ್ಲಿ ಯಾರಾದ್ರೂ ಹೊಸದಾಗಿ ಆಡ್ ಆಗಿದಾರಾ, ಆಡ್ ಆಗಿದ್ರೆ ಯಾರು ರೀಸೆಂಟ್ ಆಗಿ ಆಡ್ ಆಗಿರುವಂತವ್ರು, ಅಥವಾ ಯಾವ ಡೇಟ್ ಇಂದ ಅವ್ರು ಆಡ್ ಆಗ್ತಾರೆ. ಸೊ ಈ ತರದ ಕ್ವಶನ್ಸ್ ಎಲ್ಲ ಸುಮಾರು ಸರಿ ಕೇಳ್ತಾರೆ. ಯುನೆಸ್ಕೋ ಅಲ್ಲಿ ನಮಗೆ ಪರ್ಮನೆಂಟ್ ಮೆಂಬರ್ಸ್ ಎಷ್ಟು ಜನ ಇದಾರೆ, ಯಾರ್ಯಾರು, ನಾನ್ ಪರ್ಮನೆಂಟ್ ಮೆಂಬರ್ಸ್ ಎಷ್ಟು ಜನ ಇದಾರೆ, ಯಾರ್ಯಾರು, ಅದರಲ್ಲಿ ಪ್ರೆಸಿಡೆಂಟ್ಶಿಪ್ ಯಾವ ತರ ರೊಟೇಟ್ ಆಗ್ತಾ ಇರುತ್ತೆ, ಅವರ ಎಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ, ಅದನ್ನ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ನಮ್ಗೆ ಎಲೆಕ್ಷನ್ ಪ್ರೊಸೆಸ್, ಈಗ ಯಾರು ಪ್ರೆಸಿಡೆಂಟ್ ಇದಾರೆ, ಇವ್ರಕಿನ ಮುಂಚೆ ಯಾರು ಪ್ರೆಸಿಡೆಂಟ್ ಇದ್ರು. ಅವಾರ್ಡ್ಸ್ ಅಂಡ್ ಆನರ್ಸ್ ಅಂತೂ ಸುಮಾರು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ KPSC ಎಕ್ಸಾಮ್ಸ್ ಗಳಿಗೆ. ಇದರಲ್ಲಿ ಎಸ್ಪೆಷಲಿ ಜ್ಞಾನಪೀಠ ಅವಾರ್ಡ್ ಅಂತೂ 100% ಕೇಳಲೇಬೇಕಾಗಿರುವಂತ ಕ್ವಶನ್ ಅದು ಆಲ್ಮೋಸ್ಟ್. ಸೊ ಜ್ಞಾನಪೀಠ ಅವಾರ್ಡ್ ಆಗಿರ್ಬೋದು, ಭಾರತ ರತ್ನ ಅವಾರ್ಡ್, ನೆಕ್ಸ್ಟ್ ನಮ್ಗೆ ಪದ್ಮಶ್ರೀ, ಕರ್ನಾಟಕದಿಂದ ಯಾರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ, ಯಾಕಂದ್ರೆ ಪದ್ಮಶ್ರೀ ಸುಮಾರು ಜನರಿಗೆ ಬಂದಿರತ್ತಲ್ಲ, ಎಲ್ಲರ ಹೆಸರು ಕೂಡ ನಾವು ಓದೋಕೆ ಕಷ್ಟ ಆಗುತ್ತೆ. ಬಟ್ ಕರ್ನಾಟಕದಿಂದ ನಾವು ನೋಡ್ಕೋಬೇಕು ಅಂತಂದ್ರೆ ಎಕ್ಸಾಂಪಲ್ಗೆ ಒಂದು 6 ರಿಂದ 7 ಜನರಿಗೆ ಅದನ್ನ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ಆನರ್ ಮಾಡಿರ್ತಾರೆ 7 ಜನರಿಗೆ. ಅವ್ರ ಫೀಲ್ಡ್ ಯಾವ್ದಾವ್ದು ಅಂತ ನಾವು ನೋಡ್ಕೊಂಡಿರ್ಬೇಕು. ಅದ್ರ ಬಗ್ಗೆ ನಮ್ಗೆ ಬೇರೆ ಕ್ವಶನ್ ಲಿಸ್ಟ್ ಕೇಳಿರ್ತಾರೆ. ನ್ಯಾಷನಲ್ ಅವಾರ್ಡ್ಸ್ ಕೇಳಿರ್ತಾರೆ. ಸ್ಟೇಟ್ ಅವಾರ್ಡ್ಸ್ ಗಳಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನಮಗೆ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಲ್ಲಿ. ಯುನೈಟೆಡ್ ನೇಷನ್ ಅವಾರ್ಡ್ ಯಾವ್ದಾದ್ರು ಇದ್ರೆ, ಇಂದಿರಾ ಗಾಂಧಿ ಪೀಸ್ ಪ್ರೈಸ್, ರೀಸೆಂಟ್ ಅಪಾಯಿಂಟ್ಮೆಂಟ್ಸ್, ವರ್ಲ್ಡ್ ಬ್ಯಾಂಕಿಗೆ ಯಾರು ರೀಸೆಂಟ್ ಆಗಿ ಅಪಾಯಿಂಟ್ ಆಗಿದ್ದಾರೆ, ಚೇರ್ಮನ್ ಯಾರಿದ್ದಾರೆ, UN ಗೆ ಯಾರು, ಯುನೆಸ್ಕೋಗೆ ಯಾರು, ಈ ತರದ ಎಕ್ಸಾಂಪಲ್, UNCTAD ಅದಕ್ಕೆ ಯಾರು, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತಂದ್ರೆ ಏನು, ಈ ತರದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೀತಿ ಆಯೋಗ, RBI, ಬೇರೆ ಬೇರೆ ಕಂಪನಿಯ CEO ಗಳನ್ನ ಕೇಳ್ತಾ ಇರ್ತಾರೆ. ಸ್ಟೇಟ್ ಕಮಿಷನ್ಸ್ ಮತ್ತೆ ಅದರ ಚೇರ್ಮನ್ಗಳು, ಇವೆಲ್ಲದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ G20, ಸಾರ್ಕು, ಬ್ರಿಕ್ಸ್, ಟೆಂಪಲ್ ಮತ್ತೆ ಟೆಂಪಲ್ ಆರ್ಕಿಟೆಕ್ಚರ್ ಮುಂಚೆ ನೋಡ್ಕೊಂಡ್ರು ಹಂಗೆ. ಮತ್ತೆ ಗೇಮ್ಸ್ ಬಗ್ಗೆ ಕ್ವೆಶನ್ ಕೇಳಿರ್ತಾರೆ. ಯೂಶಲಿ IPL ಬಗ್ಗೆ ಲಾಸ್ಟ್ 2 ಟೈಮ್ಸ್ ಕ್ವೆಶನ್ ಅಂತೂ ಕೇಳಿರ್ತಿದ್ರು. ಸೊ ಈಗ ವುಮನ್ IPL ವಿನ್ ಆಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡಿರಿ. ಅದಾದ್ಮೇಲೆ ಬೋಪಣ್ಣ ಅವರು ಕೂಡ ವಿನ್ ಆಗಿದ್ದಾರೆ ಆಸ್ಟ್ರೇಲಿಯನ್ ಓಪನ್. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನೋಡ್ಕೊಂಡಿರಿ. ಪ್ಲಸ್ GI ಟ್ಯಾಕ್ಸ್ ಇಂಡಿಯಾ, ಇಲ್ಲಿ ಕರ್ನಾಟಕದಿಂದ ರೀಸೆಂಟ್ ಆಗಿ ಬಂದಿರುವಂತ GI ಟ್ಯಾಕ್ಸ್ ಆಗಿದೆ. ಸ್ಕೀಮ್ಸ್ ಮತ್ತೆ ಪ್ರೋಗ್ರಾಮ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಾಗಿರ್ಬೋದು, ಕರ್ನಾಟಕದಾಗಿರ್ಬೋದು. ಸೊ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಬಂದ ತಕ್ಷಣ ನಮ್ಗೆ ಕಂಪ್ಲೀಟ್ ನಮ್ಗೆ ಆಲ್ಮೋಸ್ಟ್ 70% ಅಷ್ಟು ನಮ್ಗೆ ಇದೇನು ಸರ್ವೆ ಇದೆಯಲ್ಲ, ಸರ್ವೆ ಇಂದನೇ ಕವರ್ ಆಗೋಗ್ಬಿಡುತ್ತೆ ಎಕಾನಮಿ ಮತ್ತೆ ನಮ್ಗೆ ಕರೆಂಟ್ ಅಫೇರ್ಸ್ ಪೋರ್ಷನ್. ನೆಕ್ಸ್ಟ್ ಇಲ್ಲಿ ಎಜುಕೇಶನ್ ಪಾಲಿಸಿ, ರೀಸೆಂಟ್ ಆಗಿ ಕರ್ನಾಟಕದಿಂದ ವೆಟ್ಲ್ಯಾಂಡ್ಸ್ ಗಳು ಕೂಡ ಬಂದಿತ್ತು. ಸೊ ಆ ವೆಟ್ಲ್ಯಾಂಡ್ಸ್ ಗಳಲ್ಲಿ ಸ್ಪೆಷಾಲಿಟಿ ಏನು ಅಂತ, ಸೊ ವೆಟ್ಲ್ಯಾಂಡ್ಸ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಅದನ್ನ ನೋಡ್ಕೊಂಡಿರಿ. ಪ್ಲಸ್ ಕೆಲವೊಂದು ಇದರಲ್ಲಿ ಬರ್ಡ್ ಏನು ವೆಟ್ಲ್ಯಾಂಡ್ಸ್ ಏನಿದಾವಲ್ಲ, ಇದರಲ್ಲಿ ಬರ್ಡ್ ರಿಲೇಟೆಡ್ ವೆಟ್ಲ್ಯಾಂಡ್ಸ್ ಏನಿದಾವಲ್ಲ, ಅಲ್ಲಿ ಕೆಲವೊಂದು ಸ್ಪೀಶೀಸ್ ಬರುತ್ತೆ, ಬೇರೆ ಕಡೆ ಹೋಗಲ್ಲ, ಅದು ಅವನ್ನ ನೋಟ್ ಮಾಡ್ಕೊಂಡಿರಿ. ಸೊ ಈ ತರದ್ದು ವೆಟ್ಲ್ಯಾಂಡ್ಸ್ ನೋಡ್ಕೊಂಡಿರ್ಬೇಕು. ಪ್ಲಸ್ ಮಿಲಿಟರಿ ಎಕ್ಸರ್ಸೈಸ್, ಯಾವ ಮಿಲಿಟರಿ ಎಕ್ಸರ್ಸೈಸ್ ಕಂಡಕ್ಟ್ ಮಾಡ್ಕೊಂತ ಇದಾರೆ. ಎಕ್ಸಾಂಪಲ್ ಶಕ್ತಿ ಅಂತಂದ್ರೆ ಇದು ಯಾರ ಮಧ್ಯದಲ್ಲಿ ಕಂಡಕ್ಟ್ ಮಾಡ್ಕೊಳ್ಳುವಂಥದ್ದು, ಮಲಾಬಾರ್ ಎಕ್ಸರ್ಸೈಸ್ ಇದು ಇಂಡಿಯಾ ಮತ್ತೆ ಯಾರ ಮಧ್ಯದಲ್ಲಿ ಕಂಡಕ್ಟ್ ಮಾಡ್ಕೊಳ್ಳುವಂಥದ್ದು, ಇದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಅದೇ ಇಂಡೆಕ್ಸಸ್ ಮತ್ತೆ ರ್ಯಾಂಕಿಂಗ್ಸ್, ಫ್ರೀಡಮ್ ಆಫ್ ಪ್ರೆಸ್, ಕರಪ್ಷನ್ ಪರ್ಸೆಪ್ಷನ್, ಹಂಗರ್ ಇಂಡೆಕ್ಸ್. ಇನ್ನ ಡಿಫಿಕಲ್ಟ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಪ್ಯಾರಾಮೀಟರ್ಸ್ ಗಳು ಕೇಳಕ್ ಸ್ಟಾರ್ಟ್ ಮಾಡಿದಾರೆ ಈಗ, ಪ್ಯಾರಾಮೀಟರ್ಸ್ ಗಳು. ಪ್ಲಸ್ ಇಲ್ಲಿ ನಮ್ಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನೆಕ್ಸ್ಟ್ ಎಲ್ಲಾಗುತ್ತೆ, ಯಾರು ಪ್ರೆಸಿಡೆಂಟ್ ಇರ್ತಾರೆ, ಫಸ್ಟ್ ಎಲ್ಲಾಗಿತ್ತು, ಪ್ರೆಸಿಡೆಂಟ್ ಯಾರಿದ್ರು, ಯಾವಾಗಾಗಿತ್ತು. ಸೊ ಈ ತರದ್ದು CAA ಇವೆಲ್ಲದೂ ಕೂಡ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇರುವಂತದ್ದು. ಸೊ ಇದಕ್ಕೆ ನಾವು ನೋಟ್ಸ್ ಯಾವ ತರ ಮಾಡ್ಕೊಂಡಿರ್ಬೋದು. ಈ ಎಕ್ಸಾಂಪಲ್ ನಾನು ಪೋರ್ಟ್ಸ್ ಮೇಲೆ ಒಂದು ನೋಟ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿರಿ. ಇದಕ್ಕೆ ಒಂದು ಪೋರ್ಟಲ್ ತಂದಿದ್ದಾರೆ, ಪೋರ್ಟಲ್ ಹೆಸರೇನು. ನೆಕ್ಸ್ಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ, ಅದರ ಹೆಸರೇನು. ಮೊಬೈಲ್ ಅಪ್ಲಿಕೇಶನ್ ಇದೆ, ಅದರ ಹೆಸರೇನು. ಫಸ್ಟ್ ಇಂಟರ್ನ್ಯಾಷನಲ್ ಕ್ರೂಸರ್ ಲೈನ್, ಇದರ ಹೆಸರೇನು ಅಂತ. ವರ್ಲ್ಡ್ ಲಾಂಗೆಸ್ಟ್ ಕ್ರೂಸರ್ ಲೈನ್ ಎಲ್ಲಿಂದ ಎಲ್ಲಿ, ಅದರ ಹೆಸರೇನು. ಸೊ ಈ ತರ ನಾನು ಮೆನ್ಷನ್ ಮಾಡ್ಕೊಂಡಿರುವಂತದ್ದು. ಸ್ಕೀಮ್ ಯಾವ್ದಿದೆ ಅದಕ್ಕೆ, ಹರಿತ್ ಶ್ರೇ ಸ್ಕೀಮ್ ಇದೇ ತರ. ಅದಾದ್ಮೇಲೆ ಹರಿತ್ ಸಾಗರ್ ಇಂದ ಏನ್ ಮಾಡ್ತಾರೆ ನಮ್ಗೆ, ರಿನ್ಯೂವಬಲ್ ಎನರ್ಜಿ ರಿಲೇಟೆಡ್, ಗ್ರೀನ್ ಪೋರ್ಟ್ ಗೈಡ್ ಲೈನ್ಸ್, 4 ಪೋರ್ಟ್ಸ್ ಕವರ್ ಆಗಿರುವಂತದ್ದು ಯಾವ್ದು, ಗ್ರೀನ್ ಹೈಡ್ರೋಜನ್ ಹಬ್ ಯಾವ್ದು. ನೆಕ್ಸ್ಟ್ ಗ್ಲೋಬಲ್ ಮೆರಿಟೈಮ್ ಇಂಡಿಯಾ ಸಮಿಟ್, ಇದು ಯಾವಾಗ ನಡೆದಿತ್ತು, ಲಾರ್ಜೆಸ್ಟ್ ಸಮಿಟ್, ಯಾರು ನಡೆಸಿದ್ರು ಇದನ್ನ, ಯಾವ ಮಿನಿಸ್ಟ್ರಿ ನಡೆಸಿತ್ತು, ಎಷ್ಟು ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡ್ಕೊಂಡಿತ್ತು. ಅದಾದ್ಮೇಲೆ ಮೆರಿಟೈಮ್ ಸ್ಟೇಟ್ ನೋಡಿ ಡೆವಲಪ್ಮೆಂಟ್ ಕೌನ್ಸಿಲ್. ನೆಕ್ಸ್ಟ್ ನಮ್ಗೆ ಅಡ್ವಾಂಟೇಜ್ ಸ್ವೀಟ್, ROR ಸರ್ವಿಸ್ ಅಂತಂದ್ರೆ ಏನು. ಈ ತರ ನಾವು ಮೆನ್ಷನ್ ಮಾಡ್ಕೊಂಡ್ಬಿಟ್ರೆ ಇದರಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಓವರ್ ಆಲ್ ಆಗಿ ಪೋರ್ಟ್ ರಿಲೇಟೆಡ್ ಏನೇನಿರುತ್ತೆ ಎಲ್ಲ ಕವರ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ರೆಫ್ಯೂಜಿ ರಿಲೇಟೆಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಈಗ ವಾರ್ ಆಗ್ತಿರೋದ್ರಿಂದ ರೆಫ್ಯೂಜೀಸ್ ಅಂತೂ ನಮ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಜೆನಿವಾ ಕನ್ವೆನ್ಷನ್ ಏನ್ ಹೇಳುತ್ತೆ, ಏನ್ ಡೆಫಿನೇಷನ್ ಕೊಡುತ್ತೆ, ಅಸಿಸ್ಟೆನ್ಸ್ ಯಾರ್ಯಾರಿಗೆ ಕೊಡಬೇಕು, ಆಬ್ಲಿಗೇಷನ್ ಏನೇನಿದಾವೆ, ಸೊ ಇಂಡಿಯಾ ಸೈನ್ ಮಾಡಿದೆಯೋ ಇಲ್ವೋ ಇದನ್ನ, ಈ ತರದೆಲ್ಲ ಕ್ವೆಶನ್ಸ್. ಲಾರ್ಜೆಸ್ಟ್ ರೆಫ್ಯೂಜಿ ಸಿಚುವೇಶನ್ ಎಲ್ಲಿ ಇರುವಂತದ್ದು, ಸೊ ಸೆಕೆಂಡ್ ಲಾರ್ಜೆಸ್ಟ್ ರೆಫ್ಯೂಜಿ ಸೈಟ್ ಎಲ್ಲಿ ಇರುವಂತದ್ದು, ರೆಫ್ಯೂಜಿ ಕ್ಯಾಂಪ್ಸ್ ಯಾವ್ದಾವ್ದಿದೆ, ವರ್ಲ್ಡ್ ಅಲ್ಲಿ ಇರುವಂತ ಲಾರ್ಜೆಸ್ಟ್ ರೆಫ್ಯೂಜಿ ಕ್ಯಾಂಪ್ ಯಾವ್ದಾವ್ದು ಬಂದಿರುತ್ತೆ, ವರ್ಲ್ಡ್ ಬ್ಯಾಂಕ್ ಯಾವ್ಯಾವ ಪ್ರಾಜೆಕ್ಟ್ ಗೆ ಫಂಡಿಂಗ್
ಮಾಡಿದೆ, ಆ ಪ್ರಾಜೆಕ್ಟ್ ಯಾವ ಸ್ಟೇಟ್ ಅಲ್ಲಿ ಇದೆ, ಈ ತರ ನಾವು ಮೆನ್ಷನ್ ಮಾಡ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ನಮ್ಗೆ ಈಗ ಎಕ್ಸಾಂಪಲ್ ಸ್ತ್ರೀ ಶಕ್ತಿ ಪುರಸ್ಕಾರ. ಸೊ ಇದು ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಯಾವ ಫೀಲ್ಡ್ ಅಲ್ಲಿ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಕೊಟ್ಟಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಮಗೆ ಗ್ಲೋಬಲ್ ಎಕನಾಮಿ ಪ್ರಾಸ್ಪೆಕ್ಟ್. ಈ ರಿಪೋರ್ಟ್ ಯಾರು ತರ್ತಾರೆ? ವರ್ಲ್ಡ್ ಬ್ಯಾಂಕ್ ತರುತ್ತೆ, 2 ಸರಿ ತರುತ್ತೆ. ಸ್ಪೆಷಲ್ ಫೋಕಸ್ ಡೆವಲಪಿಂಗ್ ಎಕಾನಮೀಸ್ ಮೇಲೆ ಇಟ್ಟಿರ್ತಾರೆ. ಸ್ಲೋ ಡೌನ್ ಆಗಿರುವಂತದ್ರಿಂದ ಏನೇನ್ ಕಾರಣ. ಸೊ ಈ ತರದ್ ನೀವು ಮೆನ್ಷನ್ ಮಾಡ್ಕೊಂಡಿರಿ. ಈಗ ಎಕ್ಸಾಂಪಲ್ ಸ್ಕೀಮ್ ಒಂದು ನೋಡ್ಕೋಬೇಕು ಅಂತಂದ್ರೆ, ಸೊ ಯಾವ್ದು ರಿಲೇಟೆಡ್ ಸ್ಕೀಮ್ ಅದು, ವ್ಯಾಲ್ಯೂ ಬೇಸ್ ಸ್ಕೀಮ್, ಮೆಜರ್ ಮತ್ತೆ ಗ್ರೇಡ್ ಹಾಸ್ಪಿಟಲ್ ಪರ್ಫಾರ್ಮೆನ್ಸ್, ಇದ್ರೆ ಹಾಸ್ಪಿಟಲ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು ನಾವು ಅಟ್ಲೀಸ್ಟ್ ಎಲಿಮಿನೇಟ್ ಮಾಡ್ಕೊಂಡಿರ್ಬೋದು ಅವಾಗ. ಸೊ ಈ ತರದ್ ಆಗಿರುತ್ತೆ.